ಇಂದಿನ ಧ್ಯಾನಕ್ಕೆ ಆಧಾರವಾಗಿ ಪ್ರಕಟಿಸುವ ವೇಳೆ ಎಂಬ ವಾಕ್ಯವನ್ನು ಧ್ಯಾನಿಸೋಣ. ಯೋಸೇಫನು ಇದನ್ನು ಕೇಳಿ ತನ್ನ ಎದುರಿನಲ್ಲಿದ್ದವರ ಮುಂದೆ ತಾಳಲಾರದೆ, ನನ್ನ ಬಳಿಯಿಂದ ಎಲ್ಲರನ್ನೂ ಆಚೆಗೆ ಕಳುಹಿಸಿರಿ ಎಂದು ಬಾಯಿಬಿಟ್ಟು ಹೇಳಿದನು. ಯೋಸೇಫನು ಅಣ್ಣ ತಮ್ಮಂದಿರಿಗೆ ತನ್ನ ಗುರುತು ಸಿಕ್ಕುವಂತೆ ಮಾಡುವ ವೆಕಳೆಯಲ್ಲಿ ಇತರರು ಯಾರೂ ಹತ್ತಿರ ಇರಲಿಲ್ಲ. ಆದಿಕಾಂಡ 45:1. ಅಭಿಷೇಕಿಸುವ ನನ್ನ ಯೇಸು, ಎನ್ನ ಆದರಣ ಕರ್ತನೇಸು. ಅಭಿಷೇಕಿಸುವ ನನ್ನ ಯೇಸು, ಎನ್ನ ಆದರಣ ಕರ್ತನೇಸು. ನೀನೆನ್ನೋಳು ನಾನೆನ್ನೋಳು, ಹರ್ಷಿಸುವೆ ಉಲ್ಲಾಸಿಸುವೆ. ನೀನೆನ್ನೋಳು ನಾನೆನ್ನೋಳು, ಹರ್ಷಿಸುವೆ. ಕ್ರಿಸ್ತನಲ್ಲಿ ಪ್ರಿಯರೇ, ಯೇಸು ಕ್ರಿಸ್ತನ ಅತಿ ಮಧುರವಾದ ನಾಮದಲ್ಲಿ ಪ್ರೀತಿಯ ವಂದನೆಗಳು. ದೇವರ ವಾಕ್ಯವನ್ನು ದೈನಂದಿನ ಜೀವನದ ಅಂಗವಾಗಿಸಲು ಇಂದೇ ನಮ್ಮೊಂದಿಗೆ ಭಾಗಿಯಾಗಿರಿ. ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿರಿ. ಪ್ರಕಟಿಸುವ ವೇಳೆ. ಯೋಸೇಫನ ಜೀವಿತದಲ್ಲಿ ಮರೆಯಲಾಗದಂತಹ ಅನೇಕ ಸವಿಯಾದ ಸಂದರ್ಭಗಳುಂಟು. ತನ್ನ 30ನೇ ವಯಸ್ಸಿನಲ್ಲಿ ಫರೋಹನನ ಮುಂದೆ ನಿಂತು ಫರೋಹನನಿಗೆ ಬಿದ್ದ ಕನಸುಗಳ ಅರ್ಥವನ್ನು ಹೇಳಿದ ಸಂಭವ, ಐಗುಪ್ತ್ಯಕ್ಕೆಲ್ಲ ಅಧಿಕಾರಿಯಾಗಿ ನೇಮಿಸಲ್ಪಟ್ಟ ಸಂಭವ, ತನ್ನ ಸಹೋದರರಿಗೆ ತನ್ನನ್ನು ಪ್ರಕಟಿಸಿಕೊಂಡ ಸಂಭವ, ತನ್ನ ತಂದೆಯಾದ ಯಾಕೋಬನನ್ನು ಸಂಧಿಸಿದ ಸಂಭವ, ತಂದೆಯಿಂದ ಹೇರಳವಾದ ಆಶೀರ್ವಾದಗಳನ್ನು ಪಡೆದುಕೊಂಡ ಸಂಭವ. ನಾವು ಪಾಪಿಗಳಾಗಿದ್ದಾಗ್ಯೂ ದೇವರು ನಮ್ಮನ್ನು ಸಂಧಿಸಿ ರಕ್ಷಣೆಯನ್ನು ದಯಪಾಲಿಸಿದ ಸಂಭವವನ್ನು ನಾವು ಮರೆಯಲು ಸಾಧ್ಯವಿಲ್ಲ. ಅಂದು ಕಲ್ವಾರಿ ಪ್ರೀತಿ ನಮ್ಮೊಳಗೆ ಬಂದಿತು. ಪರಿಶುದ್ಧ ಮಾಡುವವನು, ಪರಿಶುದ್ಧವಾಗುವವರು, ಇವರ ಸಂಧಿಸುವಿಕೆಯು ಎಷ್ಟು ಉನ್ನತವಾದ ಸಂಭವವಲ್ಲವೇ? ಇದರ ನಿಮಿತ್ತ ಆತನು ನಮ್ಮನ್ನು ಸಹೋದರರೆಂದು ಹೇಳಲು ನಾಚಿಕೆ ಪಡಲಿಲ್ಲ. ಯೋಸೇಫನು ತನ್ನ ಸಹೋದರರಿಗೆ ತನ್ನನ್ನು ಪ್ರಕಟಪಡಿಸುವ ಸಮಯದಲ್ಲಿ ಅಲ್ಲಿದ್ದ ಐಗುಪ್ತ್ಯದವರೆಲ್ಲರೂ ಹೊರಗೆ ಕಳುಹಿಸಲ್ಪಟ್ಟರು. ಕ್ರಿಸ್ತನು ತನ್ನವರಿಗಾಗಿ ಮಧ್ಯ ಆಕಾಶದಲ್ಲಿ ಕಾಣಿಸಿಕೊಳ್ಳುವಾಗ ಆತನಿಗೆ ಸ್ವಂತವಾದವರು ಮಾತ್ರವೇ ಸೇರಿಸಿಕೊಳ್ಳಲ್ಪಡುವರು. ಇತರರು ಅದನ್ನು ಕಾಣಲು ಸಾಧ್ಯವಿಲ್ಲ. ಇದನ್ನು ಅಪೋಸ್ತಲನಾದ ಪೌಲನು ಎಫೆಸದವರಿಗೆ ಬರೆದ ಪತ್ರಿಕೆ 1:14 ನೋಡುವಾಗ, ಬೆವರು ಸಂಪಾದಿಸಿಕೊಂಡ ಜನರಿಗೆ ವಿಮೋಚನೆಯಾಗುವುದೆಂಬುದಕ್ಕೆ ಪವಿತ್ರಾತ್ಮನು ನಮ್ಮ ಬಾಧ್ಯತೆಗೆ ಸಂಚಕಾರವಾಗಿದ್ದಾನೆ. ಆ ವಿಮೋಚನೆಯು ದೇವರ ಮಹಿಮೆಗೆ ಎಷ್ಟೋ ಪ್ರಖ್ಯಾತಿಯನ್ನು ಉಂಟು ಮಾಡುವುದು ಎಂದು ಸೂಚಿಸುತ್ತದೆ. ಯೋಸೇಫನು ತನ್ನನ್ನು ಪ್ರಕಟಿಸಿಕೊಂಡಾಗ ಐಗುಪ್ತ್ಯದ ವಾಸನೆ ಅಲ್ಲಿರಬಾರದು ಎಂದು ಭಾವಿಸಿದನು. ಐಗುಪ್ತೆ ಎನ್ನುವುದು ಪಾಪವನ್ನು ಸೂಚಿಸುವುದು. ಪಾಪಕ್ಕೆ ದಾಸರಾದವರು ಕರ್ತನ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲಾಗದು. ನೀವು ಐಗುಪ್ತ್ಯದ ಸೇವಕರ, ಇಲ್ಲವೇ ಯೇಸು ಕ್ರಿಸ್ತನ ಸೇವಕರ? ಕರ್ತನು ಕಾಣಿಸಿಕೊಳ್ಳುವ ದಿನದಲ್ಲಿ ಅಕ್ರಮಗಾರರೆಲ್ಲರೂ ಹೊರಗೆ ಕಳುಹಿಸಲ್ಪಡುವರು. ಗುಪ್ತವಾದ ಪಾಪಗಳಲ್ಲಿ ಸಂತೋಷಿಸುವ ಯಾರೂ ಕರ್ತನ ಮುಂದೆ ನಿಲ್ಲಲಾಗದು. ದೇವಮಕ್ಕಳೇ, ದೇವರ ಚಿತ್ತವನ್ನು ನೆರವೇರಿಸಲು ಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಮಾತ್ರ ನೀವು ಕರ್ತನ ಕುಟುಂಬದಲ್ಲಿರುವವರಾಗಿರುವಿರಿ. ಮತ್ತಾಯನು ಬರೆದ ಸುವಾರ್ತೆ 7:21 ನೋಡುವಾಗ, ನನ್ನನ್ನು ಸ್ವಾಮಿ 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 ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು ಎಂದು ದೇವರ ವಾಕ್ಯ ಎಚ್ಚರಿಸುತ್ತದೆ. ಹಾಗೆಯೇ ಮತ್ತಾಯನು ಬರೆದ ಸುವಾರ್ತೆ 12:50 ನೋಡುವಾಗ, ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ನನಗೆ ತಮ್ಮನೂ ತಂಗಿಯೂ ತಾಯಿಯೂ ಆಗಬೇಕು ಎಂದು ಕ್ರಿಸ್ತನು ಹೇಳಿರುವನು. ಒಮ್ಮೆ ಚಿಂತಿಸಿ ನೋಡಿ, ನೀವು ಕರ್ತನ ಕುಟುಂಬದಲ್ಲಿ ಇರುವಿರಾ? ಆತನ ಸಹೋದರ ಸಹೋದರಿಗಳಾಗಿರುವಿರಾ? ಕ್ರಿಸ್ತನ 2ನೆಯ ಬರೋಣಕ್ಕೆ ಸಿದ್ಧವಾಗಿರೋಣ. ಆಮೇನ್. ನೆನಪಿಗೆ ರೋಮಾಪುರದವರಿಗೆ ಬರೆದ ಪತ್ರಿಕೆ 8:29. ಯಾಕಂದ್ರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು. ಪ್ರಿಯರೇ, ಕ್ರಿಸ್ತನು ನಮಗೆ ವರನಾಗಿ ದೊರೆತಿದ್ದಾನೆ. ಆತನು ನಿಮ್ಮನ್ನು ಪರಿಶುದ್ಧಪಡಿಸಲು, ನಿಮ್ಮ ಪಾಪಗಳನ್ನು ಕ್ಷಮಿಸಲು ಯಜ್ಞದ ಕುರಿಯಾಗಿ ತನ್ನನ್ನು ಪ್ರಕಟಿಸಿಕೊಂಡಿದ್ದಾನೆ. ಈಗ ಆತನು ನಿಮ್ಮ ಮುಂದೆ ನಿಂತು ಹೇಳುತ್ತಾನೆ, ನಿನ್ನ ಹೃದಯವನ್ನು ನನಗೆ ಒಪ್ಪಿಸಿಕೊಡು, ನಾನು ನಿನ್ನನ್ನು ಪರಲೋಕ ರಾಜ್ಯದ ಬಾಧ್ಯಸ್ಥರಾಗಿ ಮಾಡುವೆನು. ನೀವು ಆತನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಟ್ಟರೆ
ಆತನು ನಿಮ್ಮನ್ನು ರಕ್ಷಿಸಿ ನಿತ್ಯ ಜೀವದ ಮಾರ್ಗದಲ್ಲಿ ನಡೆಸುತ್ತಾನೆ. ಆಮೇನ್. ಬೇಗನೆ ಮತ್ತೊಂದು ದೇವರ ವಾಕ್ಯದೊಂದಿಗೆ ಭೇಟಿಯಾಗೋಣ. ಅಭಿಷೇಕಿಸುವ ನನ್ನ